ನಮಸ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು PWK CET ಮೈ ಡಿಯರ್ ಸ್ಟೂಡೆಂಟ್ಸ್. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಎಸ್, ನಿಮ್ದು KCET ರಿಸಲ್ಟ್ಸ್ ಏನಿದೆ ಈ ವೀಕ್ ಬಂದೇ ಬರುತ್ತೆ. ಈ ರೀತಿ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇದೆ. ಅಂಡ್ ಆ ಇನ್ಫಾರ್ಮೇಶನ್ ನಿಮ್ಗೆ ಏನ್ ಸಿಗ್ತಾ ಇದೆ ಅಲ್ಲ, ದಟ್ ಈಸ್ ಕರೆಕ್ಟ್. ನಾನು ಆಲ್ವೇಸ್ ನಿಮ್ಗೆ ಹೇಳಿದ್ದೀನಿ, ಐ ಹ್ಯಾವ್ ಟೋಲ್ಡ್ ಯು ದ್ಯಾಟ್ KCET ಎಕ್ಸಾಮ್ ಅಥವಾ KCET ನಿಮ್ದು ಅಡ್ಮಿಷನ್ ಪ್ರೊಸೆಸ್ ಅಥವಾ ಈ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಹೋಗೋದು ಅಡ್ಮಿಷನ್ ಪ್ರೊಸೆಸ್ ಏನಿದೆ, ಇಟ್ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಇಟ್ ಈಸ್ ಆಫ್ ಯರ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದು, ಎಕ್ಸಾಮ್ ಚೆನ್ನಾಗಿ ಬಂದು 130-140 ಮಾರ್ಕ್ಸ್ ಪ್ಲಸ್ ತೆಗೆಯೋದು. ಕ್ಲಿಯರ್? ಬೋರ್ಡ್ಸ್ ಆಸ್ ವೆಲ್ ಆಸ್ KCET. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಆಪ್ಷನಲ್ ಎಂಟ್ರಿ ಮಾಡೋದು, ಕಾಲೇಜ್ ಸಿಲೆಕ್ಟ್ ಮಾಡೋದು, ಕೋರ್ಸ್ ಸಿಲೆಕ್ಟ್ ಮಾಡೋದು. ಫೈನ್, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ದಾರಿಯಲ್ಲಿ ನಿಮ್ಗೋಸ್ಕರ ಇವತ್ ನಾನು ಒಂದು ಸ್ಟ್ರಾಟಜಿ ವಿಡಿಯೋ ಅನ್ನ ತಗೊಂಡ್ ಬಂದಿದ್ದೀನಿ. ದಟ್ ಈಸ್, ನೀವು ತುಂಬಾ ಜನ ಕಡೆಸಿಂದ ಅಥವಾ ನಿಮ್ ಸೀನಿಯರ್ಸ್ ಕೂಡ ನೀವು ಕೇಳಿ ಆಮೇಲೆ ಕನ್ಕ್ಲೂಷನ್ ಬರ್ಬೋದು. ಸೊ ನಾನ್ ಕೂಡ ನಂಗೆ ಎಷ್ಟು ಇನ್ಪುಟ್ಸ್ ಅನ್ನ ಗೊತ್ತಿದೆ ಆ ಇನ್ಪುಟ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಬಿಕಾಸ್ ನೋಡಿ, ಯಾಕೆ ಅಂದ್ರೆ ಟುಡೇಸ್ ವರ್ಲ್ಡ್ ಅಲ್ಲಿ ಟೆಕ್ನಾಲಜಿ ಏನಿದೆ ತುಂಬಾನೇ ಚೇಂಜ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ದ ಟೆಕ್ನಾಲಜಿ ವಾಟ್ ಎವರ್ ಇಸ್ ದರ್, ಇಟ್ ಈಸ್ ಬೂಮಿಂಗ್ ಲೈಕ್ ಎನಿಥಿಂಗ್. ಇವತ್ AI ಬಂದಿದೆ, ನಾಳೆ BI ಬರ್ಬೋದು, CI ಬರ್ಬೋದು, DI ಬರ್ಬೋದು, EI ಬರ್ಬೋದು, ಈ ರೀತಿ. ಬಟ್ ಯಾಕೆ ಇವತ್ತು ಈ ಟಾಪಿಕ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ, ದಟ್ ಈಸ್, ನೀವು VTU ಅಫಿಲಿಯೇಟೆಡ್ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕಾ ಅಥವಾ ಆಟೋನಾಮಸ್ ಕಾಲೇಜಲ್ಲಿ, ಅಂದ್ರೆ VTU ಆಟೋನಾಮಸ್, VTU ತಳಗಡೆನೆ ಇರುತ್ತೆ ಬಟ್ ಇಟ್ ಈಸ್ ಆಟೋನಾಮಸ್, ತಂದೆ ತಾನು ಏನಿರುತ್ತೆ ಇಟ್ ಈಸ್ ವರ್ಕಿಂಗ್ ಆನ್ ಇಟ್ಸ್ ಓನ್, ಆರ್ ಯು ಶುಡ್ ಫಾಲೋ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್. ಕ್ಲಿಯರ್? ಈ 3 ಟೈಪ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರುತ್ತೆ. ಫೈನ್, ಒನ್ ಬೈ ಒನ್ ನಿಮ್ಗೆ ಹೇಳ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ, ಏನು VTU ಅಫಿಲಿಯೇಟೆಡ್ ಕಾಲೇಜಸ್ ಅಂದ್ರೆ ಏನು, ಆಟೋನಾಮಸ್ ಕಾಲೇಜಸ್ ಅಂದ್ರೆ ಏನು, ಆಮೇಲೆ ಪ್ರೈವೇಟ್ ಕಾಲೇಜಸ್ ಅಂದ್ರೆ ಏನು, ಫೀ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಆಮೇಲೆ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ರಿಸಲ್ಟ್ಸ್ ಯಾವ ರೀತಿ ಇರುತ್ತೆ. ಫೈನ್, ಆಮೇಲೆ ಒಂದು ಕನ್ಕ್ಲೂಷನ್ ಬನ್ನಿ. ಕ್ಲಿಯರ್? ಸಿಲೆಬಸ್ ಯಾವ ರೀತಿ ಇರುತ್ತೆ, ಬಿಕಾಸ್ ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಪಾರ್ಟ್ಸ್. ಇವಾಗ VTU ಅಫಿಲಿಯೇಟೆಡ್ ಕಾಲೇಜಸ್ ಅಂದ್ರೆ VTU ಏನ್ ಹೇಳುತ್ತೆ ಅದೇ ಆ ಕಾಲೇಜ್ ಅನ್ನ ಮಾಡ್ಬೇಕು. ಕ್ಲಿಯರ್? ಸೆಕೆಂಡ್ ಥಿಂಗ್, ವೆನ್ ವಿ ಟಾಕ್ ಅಬೌಟ್ VTU ಆಟೋನಾಮಸ್ ಕಾಲೇಜಸ್ ಅಂದ್ರೆ ಏನಾಗುತ್ತೆ, VTU ಏನ್ ಹೇಳ್ತಾರೆ ದಟ್ ಈಸ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ. ಕ್ಲಿಯರ್? ಅಥವಾ ಎಲ್ಲಾ ಸೆಟಪ್ ಏನಿದೆ, ಟೀಚರ್ಸ್ ಏನಿದೆ, ಸ್ಟೂಡೆಂಟ್ಸ್ ಏನಿದ್ದಾರೆ, ಆಲ್ ಬಿಲಾಂಗ್ಸ್ ಟು ದ ಕಾಲೇಜ್. ಓನ್ಲಿ VTU ಹೆಸರು ಇರುತ್ತೆ. ಪ್ರೈವೇಟ್ ಅಂದ್ರೆ VTU ಹೆಸರೇ ಇರಲ್ಲ. ಕ್ಲಿಯರ್? ಸೊ ದಿಸ್ 3 ಥಿಂಗ್ಸ್ ಆರ್ ದೇರ್ ಅಂಡ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ದಟ್ ಈಸ್ ಅಫಿಲಿಯೇಟೆಡ್ ಕಾಲೇಜ್ ತಗೊಂಡ್ರೆ ಟೆನ್ಷನ್ ಆಗುತ್ತಾ? ಫೈನ್, ಅಥವಾ ಏನ್ ಡಿಸ್ಅಡ್ವಾಂಟೇಜಸ್ ಇದೆ, ಏನ್ ಡಿಮೆರಿಟ್ಸ್ ಇದೆ, ಅಥವಾ ಏನ್ ಪಾಸಿಟಿವ್ ಪಾಯಿಂಟ್ಸ್ ಕೂಡ ಇದೆ, ಅದನ್ನ ನೋಡೋಣ. ಕ್ಲಿಯರ್? ಆಟೋನಮಸ್ ಕಾಲೇಜ್ ತಗೊಂಡ್ರೆ ವಾಟ್ ಈಸ್ ದ ಅಡ್ವಾಂಟೇಜ್, ಸಿಲೆಬಸ್ ಟರ್ಮ್ಸ್ ಅಲ್ಲಿ ನೀವು ಯಾವ ರೀತಿ ಮೇಲೆ ಹೋಗ್ಬೋದು ಅದನ್ನು ಕೂಡ ನೋಡೋಣ. ಥರ್ಡ್ ಥಿಂಗ್ ಇಸ್ ಪ್ರೈವೇಟ್ ಯೂನಿವರ್ಸಿಟಿ ಅಂದ್ರೆ ದುಡ್ಡು ಜಾಸ್ತಿ ಬೇಕು. ಡೆಫಿನೆಟ್ಲಿ ಇವಾಗ ಮುಂದೆ ಏನ್ ವಿಡಿಯೋ ನಾವು ನೋಡ್ತೀವಿ ಅದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಮೂವಿಂಗ್ ಆನ್ ಟು ದ ಫಸ್ಟ್ ಪಾಯಿಂಟ್, ಇಂಪಾರ್ಟೆನ್ಸ್ ಆಫ್ ವಾಟ್ ಟು ಚೂಸ್. ಯಾವ ಕಾಲೇಜ್ ಅನ್ನ ನಿಮ್ಮ ಎಬಿಲಿಟಿ ಪ್ರಕಾರ ಅಥವಾ ನಿಮ್ಮ ರ್ಯಾಂಕ್ ಪ್ರಕಾರ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಪ್ರಕಾರ, ಕರೆಕ್ಟ್, ನಿಮ್ಮ ಎಬಿಲಿಟಿ ಅಂದ್ಮೇಲೆ ನೀವು ಎಷ್ಟನ್ನ ಎಫರ್ಟ್ಸ್ ಹಾಕಿ ಮುಂದೆ ಹೋಗ್ತೀರಾ. ಕ್ಲಿಯರ್? ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ಮೇಲೆ ನಿಮ್ ಓವರ್ ಆಲ್ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ. ಕ್ಲಿಯರ್? ನಿಮ್ ಎಜುಕೇಶನ್ ಲೋನ್ ತಗೊಂಡು ಅದನ್ನ ಮತ್ತೆ ಪೇ ಬ್ಯಾಕ್ ಮಾಡೋದು ಅಷ್ಟು ನಿಮ್ದ್ರಲ್ಲಿ ಅದನ್ನ ಇದೇನಾ, ತಾಕತ್ತಿದೆನಾ. ಕ್ಲಿಯರ್? ಸೆಕೆಂಡ್ ಥಿಂಗ್ ಇಸ್ ದಟ್. ಥರ್ಡ್ ಥಿಂಗ್ ಇಸ್ ಅಗೇನ್ ಕಮಿಂಗ್ ಟು ವಾಟ್, ನಿಮ್ದು ಡಿಸ್ಟೆನ್ಸ್, ರ್ಯಾಂಕ್, KCET ರ್ಯಾಂಕ್ ನೋಡ್ಬೇಕು. ಆಲ್ ದೀಸ್ ಥಿಂಗ್ಸ್ ವಾಟ್ ಎವರ್ ಇಸ್ ದಟ್ ಯು ಹ್ಯಾವ್ ಟು ಪೇ ಅಟೆನ್ಷನ್ ಬಿಫೋರ್ ಡೂಯಿಂಗ್ ವಾಟ್, ದ ಆಪ್ಷನಲ್ ಎಂಟ್ರಿ. ಯು ಕ್ರ್ಯಾಕ್ಡ್ KCET ಅಂಡ್ COMEDK. ಎಸ್, ನಾನು 2 ಇನ್ಕ್ಲೂಡ್ ಮಾಡಿದ್ದೀನಿ ನೋಡಿ. But now you are starting 3 completely different options. You are starting at 3 completely different options. If you make the wrong choice, ನೀವು ಏನಾದ್ರೂ ಅಪ್ಪಿ wrong choice ಅನ್ನ ಮಾಡಿದ್ರೆ, you might end up stuck with an outdated syllabus, unfair exam evaluation, or a massive loan that you can't pay back. ಅರ್ಥ ಆಯ್ತಾ? That is what I told you. These 3 are the important criteria. ಫೈನ್, ಇವಾಗ ಯಾವ ರೀತಿ ಸರ್? ಫಸ್ಟ್ ಆಫ್ ಆಲ್, ಇಫ್ ಯು ಸಿ ಚೂಸಿಂಗ್ ದ ರೈಟ್ ಕಾಲೇಜ್, ಫೈನ್, ನೀವು ಯಾವ ಕಾಲೇಜನ್ನ ಆಪ್ಷನಲ್ ಎಂಟ್ರಿ ಅಲ್ಲಿ ಹಾಕ್ತೀರಾ ಅಥವಾ ಮಾಕ್ ರೌಂಡ್ ಅಲ್ಲಿ ಯಾವ ಕಾಲೇಜನ್ನ ಹಾಕ್ತೀರಾ, ಮೇಕ್ ಶೂರ್ ದಟ್ ಯು ಫಾಲೋ ದಿಸ್ ಸ್ಟೆಪ್ಸ್. ಚೂಸಿಂಗ್ ದ ರೈಟ್ ಕಾಲೇಜ್ ಏನ್ ಮಾಡ್ತೀರಾ ಸ್ಟೂಡೆಂಟ್ಸ್?
ಕನ್ಸಿಡರ್ ಯೋರ್ ಇಂಟ್ರೆಸ್ಟ್, ಬ್ರಾಂಚ್ ವರ್ಸಸ್ ಕಾಲೇಜ್. ಇದನ್ನ ತುಂಬಾನೇ ಡಿಬೇಟೇಬಲ್ ಟಾಪಿಕ್. ನೀವು ಯಾವಾಗ ಇಂಟ್ರೆಸ್ಟ್ ಅನ್ನ ಏನ್ ಹೋಗ್ತಿರಲ್ವಾ, ಮೇಕ್ ಶೂರ್ ದಟ್ ನೀವು ಬ್ರಾಂಚ್ ಥ್ರೂನು ಕಾಲೇಜಿಗೆ ಹೋಗ್ತೀರಾ. ಯು ಕ್ಯಾನ್ ಚೂಸ್ ದ ಕಾಲೇಜ್ ಅಂಡ್ ದೆನ್ ಗೋ ಟು ದ ಬ್ರಾಂಚ್. ದಿಸ್ ಟೂ ಆಪ್ಷನ್ಸ್ ಆರ್ ದರ್. ಬಟ್ ಎಲ್ಲಿ ಜಾಸ್ತಿ ನಿಮ್ಗೆ ಕರಿಯರ್ ಅಪಾರ್ಚುನಿಟೀಸ್ ಇದೆ, ಯಾವ ಕಾಲೇಜಲ್ಲಿ ಜಾಸ್ತಿ ಪ್ಲೇಸ್ಮೆಂಟ್ಸ್ ಬರ್ತಾ ಇದೆ, ಅದನ್ನ ನೋಡಿ. ಐ ವಿಲ್ ರಿಕಮೆಂಡ್ ಆಲ್ವೇಸ್ ದಟ್ ನೀವು ಎಷ್ಟು ಸ್ಕಿಲ್ಸ್ ಡೆವಲಪ್ ಮಾಡ್ತೀರಾ, ಇಫ್ ಯು ಡೋಂಟ್ ಲ್ಯಾಂಡ್ ಅಪ್ ಇನ್ ಅ ಪ್ರಾಪರ್ ಕಾಲೇಜ್, ಪ್ಲೇಸ್ಮೆಂಟ್ಸ್ ಬಂದಿಲ್ಲ ಅಂದ್ರೆ ಮತ್ತೆ ಹೊರಗೆ ನೀವು ಹೋಗಿ ಅಪ್ಲೈ ಮಾಡಬೇಕು. ಅಪಾರ್ಚುನಿಟಿ ಪ್ರೊಬ್ಯಾಬಿಲಿಟಿ ಕಮ್ಮಿ ಆಗುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್, ಇವ್ಯಾಲ್ಯೂಯೇಟ್ ಕ್ಯಾಂಪಸ್ ಕಲ್ಚರ್. ಕ್ಯಾಂಪಸ್ ಅಲ್ಲಿ ಯಾವ ರೀತಿ ಅಂದ್ರೆ, ನಿಮ್ಗೆ ವೆಬ್ಸೈಟ್ ಅಲ್ಲಿ ಒಂದ್ ಪರ್ಟಿಕ್ಯುಲರ್ ಕಾಲೇಜ್ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಹೋಗಿ ನೀವು ಹತ್ರ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸ್ಟಾರ್ಟ್ಅಪ್ಸ್ ಅನ್ನ ಅವರು ಹೆಲ್ಪ್ ಮಾಡಿದ್ದಾರೆ. ಬಿಕಾಸ್ ಈಗಿನ ಕಾಲಲ್ಲಿ ಸ್ಟಾರ್ಟ್ಅಪ್ ಕಲ್ಚರ್ ತುಂಬಾನೇ ನಡೀತಾ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಗೆ ಎಷ್ಟು ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದ ಕಾಲೇಜ್ ಕರಿಕ್ಯುಲಮ್, ವಾಟ್ ಆಲ್ ದ ಅಡಿಷನಲ್ ಸ್ಕಿಲ್ಸ್ ದೇ ಆರ್ ಗಿವಿಂಗ್ ಇಟ್ ಟು ಯು. ಅದಾದ್ಮೇಲೆ ರಿಸರ್ಚ್ ಅಂಡ್ ಡೆವಲಪ್ ಅಪಾರ್ಚುನಿಟೀಸ್ ಇದೆನಾ. ಈ ಕೆಲವೊಂದು ಕಾಲೇಜಸ್ ದೊಡ್ಡ ದೊಡ್ಡ ಕಂಪ್ನಿ ಜೊತೆ, ಇಫ್ ಯು ಸಿ ಪೆಸ್ ಕಾಲೇಜ್ ಅಲ್ಲ, BMW ಜೊತೆ, ಫೈನ್, ಸ್ಯಾಮ್ಸಂಗ್ ಜೊತೆ, ಕ್ಲಿಯರ್, ಅಂಡ್ ಇವನ್ ವಿತ್ ಡಿಫ್ರೆಂಟ್ ಟಾಪ್ ಕಂಪ್ನೀಸ್ ಜೊತೆ ದೇ ಆರ್ ಪ್ಲಾನಿಂಗ್ ವಾಟ್ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇರ್ತೀರಾ, ಬಟ್ ವಾಟ್ ವಿಲ್ ಹ್ಯಾಪನ್ ಸ್ಟೂಡೆಂಟ್ಸ್, ನಿಮ್ಗೆ ಕಾಲೇಜ್ನವರು ರಿಕಮೆಂಡ್ ಮಾಡ್ತಾರೆ ಇಂಟರ್ನ್ಶಿಪ್ಸಿಗೆಲ್ಲ. ಅಲ್ಲ, ಈ ಸ್ಟೂಡೆಂಟ್ ತುಂಬಾನೇ ಎಕ್ಸ್ಟ್ರಾ ಆರ್ಡಿನರಿ ಇದಾನೆ, ಇವನಿಗೆ ನಿಮ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ತಗೊಳ್ಳಿ. ಇಂಟರ್ನ್ಶಿಪ್ ಸಿಕ್ಕಿದ್ಮೇಲೆ ಅಲ್ಲೇ ನಿಮ್ಗೆ ಜಾಬ್ ಸಿಗ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, RV ಕಾಲೇಜಲ್ಲಿ ಲಾಸ್ಟ್ 2 years ಬ್ಯಾಕ್ one student, he was very extremely outstanding with GPUs. ಕ್ಲಿಯರ್? NVIDIA ಅಲ್ಲಿ ಅವನಿಗೆ ಇಂಟರ್ನ್ಶಿಪ್ ಸಿಕ್ಕಿತ್ತು, NVIDIA ಅಲ್ಲಿ ಅವನಿಗೆ ಜಾಬ್ ಸಿಕ್ಕಿತ್ತು. ಕ್ಲಿಯರ್? ಇದವರು ಕಾಲೇಜ್ ವೆಬ್ಸೈಟ್ ಅಲ್ಲಿ ಇದೆ, ನೀವು ಹೋಗಿ ನೋಡಿದ್ರೆ ನಿಮ್ಗೂ ಕೂಡ ಐಡಿಯಾ ಸಿಗುತ್ತೆ. ಸೊ ಇವಾಗ ನಿಮ್ಗೆ ಟೈಮ್ ಇದೆ ರಿಸರ್ಚ್ ಮಾಡ್ಲಿಕ್ಕೆ. ಇದನ್ನೆಲ್ಲ ರಿಸಲ್ಟ್ಸ್ ಬರೋಕ್ಕಿಂತ ಮುಂಚೆ ಆಪ್ಷನಲ್ ಎಂಟ್ರಿ ತನಕ ಟೈಮ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಗ್ಯಾದರ್ ಮಾಡಿ. ಇಫ್ ಯು ಹ್ಯಾವ್ ಅ ಪ್ರಿಟಿ ವೆಲ್ ರ್ಯಾಂಕ್, ಮೇಕ್ ಶೂರ್ ದಟ್ ಸ್ಟಾರ್ಟ್ಅಪ್ ಕಲ್ಚರ್ ಇದೆ ಏನಿಲ್ಲ, R&D ಆಪ್ಷನ್ಸ್ ಏನಿದೆ, ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ. ಕ್ಲಿಯರ್? ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡಿ. ನೆಕ್ಸ್ಟ್, ಅಸೆಸ್ ಅಡ್ಮಿಷನ್ ಕ್ರೈಟೇರಿಯಾ, ಕಟ್ ಆಫ್ ಮಾರ್ಕ್ಸ್ ಅಂಡ್ ಫೀಸ್ ಸ್ಟ್ರಕ್ಚರ್ ಏನಿದೆ. ಕ್ಲಿಯರ್? ಅಡ್ಮಿಷನ್ ಕ್ರೈಟೇರಿಯಾ ಅಂದ್ಮೇಲೆ ಒನ್ ಶುಡ್ ಬಿ ಕಟ್ ಆಫ್ ಮಾರ್ಕ್ಸ್. ನಿಮ್ದು ಅಷ್ಟು ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬರ್ತಿದೆನಾ, ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ ನೋಡಿ, ಮ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಎಸ್ಟಿಮೇಷನ್ ಅಂತೂ ನಾನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೇನೆ. ಕ್ಲಿಯರ್? ಮೂವಿಂಗ್ ಆನ್, ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ ಕೂಡ ನೋಡಿ. ಕ್ಲಿಯರ್? ಫೀಸ್ ಸ್ಟ್ರಕ್ಚರ್ ಆಲ್ಸೋ ಯು ಹ್ಯಾವ್ ಟು ಸಿ, ಓಕೆ ಈ ಕಾಲೇಜ್ ಫೀಸ್ ನಂಗೆ ಅಫೋರ್ಡಬಲ್ ಆಗ್ಬೋದಾ, ನನ್ಗಷ್ಟೇ ಅಲ್ಲ ನಿಮ್ ಫ್ಯಾಮಿಲಿಗೆ ಅಫೋರ್ಡ್ ಆಗ್ಬೇಕು. ಕ್ಲಿಯರ್? ಓಕೆ. ಪ್ರಯಾರಿಟೈಸ್ ಫಿಟ್ ಅಂಡ್ ವ್ಯಾಲ್ಯೂ. ಕ್ಲಿಯರ್? ದಟ್ ಮೀನ್ಸ್ ನಥಿಂಗ್ ಬಟ್ ವಾಟ್, ಪ್ಲೇಸ್ಮೆಂಟ್ ರೆಕಾರ್ಡ್ಸ್ ಹೆಂಗಿದೆ. ನೀವು ಆ ಕಾಲೇಜ್ ಚೂಸ್ ಮಾಡ್ತೀರಾ ಅಂದ್ರೆ ಪ್ಲೇಸ್ಮೆಂಟ್ ರೆಕಾರ್ಡ್ ಏನಿದೆ, ಟಾಪ್ ಕಂಪ್ನೀಸ್ ಬಂದಿದೆನಾ, ಪ್ಲೇಸ್ಮೆಂಟ್ ಎಷ್ಟು ಆಫರ್ ಕೊಟ್ಟಿದ್ದಾರೆ. ಇಲ್ಲಪ್ಪ 10 ಕಂಪ್ನಿ ಬಂದಿದೆ ಆ ಕಾಲೇಜಿಗೆ, ಕಾಲೇಜ್ ನೇಮ್ ತುಂಬಾ ದೊಡ್ಡದಿದೆ, ಏನ್ ಯೂಸ್? ಫೈನ್, ನಾಟ್ ಎಟ್ ಆಲ್ ಯೂಸ್. ಕ್ಲಿಯರ್? ಕಾಲೇಜ್ ಹೆಸರು ಚಿಕ್ಕದಾದ್ರೂ ಮೂರ್ತಿ ದೊಡ್ಡದಿರ್ಬೇಕು. ಕರೆಕ್ಟ್? ಕರೆಕ್ಟ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಿರ್ಬೇಕು, ಆ ರೀತಿ. ಫೈನ್. ಇಫ್ ದ ನೇಮ್ ಇಸ್ ಸ್ಮಾಲ್, ಇವನ್ ಪ್ಲೇಸ್ಮೆಂಟ್ಸ್ ನಿಮ್ದ ಕಂಪ್ನೀಸ್ ಬರೋದು 350-400 ಇದ್ರೆ ಯು ಹ್ಯಾವ್ ಅ ಬೆಟರ್ ಚಾನ್ಸ್. ಕ್ಲಿಯರ್? ಅದಾದ್ಮೇಲೆ SCP. ಸರ್ SCP ಅಂದ್ರೆ ಏನು? ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಇವಾಗ ಟಾಪ್ ಕಾಲೇಜಸ್ ನಾವು ನೋಡಿದ್ರೆ ಕರ್ನಾಟಕದಲ್ಲಿ, ದಟ್ ಇಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, MSRIT, ಕ್ಲಿಯರ್, PES, BMS, ಕ್ಲಿಯರ್, ಇದೆಲ್ಲ ಟಾಪ್ ಕಾಲೇಜಸ್ ಏನಿದೆ, NIE ಮೈಸೂರು, ನಿಟ್ಟೆ ಮೀನಾಕ್ಷಿ, ಇದೆಲ್ಲಾ ಕಾಲೇಜಸ್ ಸ್ಟೂಡೆಂಟ್ಸ್ ತಮ್ಮ ಕಾಲೇಜಲ್ಲಿ ಇರೋ ಸ್ಟೂಡೆಂಟ್ಸ್ಗೆ ಔಟ್ಸೈಡ್ ಇಂಡಿಯಾ ಕಳಿಸ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಆಸ್ SCP, ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಫೈನ್. ಲೈಕ್ ಫ್ಯೂ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಜರ್ಮನಿ, ಅಲ್ಲಿಂದ ಜರ್ಮನಿ ಸ್ಟೂಡೆಂಟ್ಸ್ ಇಂಡಿಯಾಗೆ ಬರ್ತಾರೆ, ದಟ್ ಈಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಅಲ್ಲೇನಾಗುತ್ತೆ, ಅಲ್ಲಿ ಏನ್ ಸಿಲೆಬಸ್ ಅಥವಾ ಅಲ್ಲಿ ಏನ್ ರಿಸರ್ಚ್ ಅಥವಾ ಡೆವಲಪ್ಮೆಂಟ್ ಏನ್ ನಡಿಲಿಕ್ಕತ್ತದ ಆ ಕಾಲೇಜ್ನಾಗ, ಹಿಯರ್ ಸ್ಟೂಡೆಂಟ್ಸ್ ಹೂ ಆರ್ ದೇರ್, ದೇ ಆರ್ ಗೆಟಿಂಗ್ ಅನ್ ಆಪರ್ಚುನಿಟಿ. ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಇವಾಗ ನೋಡ್ಕೊಂಡಿರಿ. ನಾ ಒನ್ಸ್ ದಿಸ್ ಇಸ್ ಡನ್, ನೆಕ್ಸ್ಟ್ ಯು ಹ್ಯಾವ್ ಸಿಲೆಬಸ್ ಅಂಡ್ ಕರಿಕ್ಯುಲಮ್. ಇವಾಗ ನೋಡಿ, ಒನ್ ಬೈ ಒನ್ VTU ಆಟೋನಮಸ್ ಆರ್ VTU ಅಫಿಲಿಯೇಟೆಡ್, ಆಟೋನಮಸ್ ಮತ್ತೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಯಾವ ರೀತಿ ನಮ್ದು ಸಿಲೆಬಸ್ ಅಥವಾ ಕರಿಕ್ಯುಲಮ್ ಇದೆ ನೋಡಿ. ವೆನ್ ವಿ ಟಾಕ್ ಅಬೌಟ್ VTU ಅಫಿಲಿಯೇಟೆಡ್ ಓವರ್ ಹಿಯರ್, ಸೆಟ್ ಎಂಟೈರ್ಲಿ ಬೈ VTU. ಸಿಲೆಬಸ್ ಏನಿದೆ ಕಂಪ್ಲೀಟ್ಲಿ ಆ ಕಾಲೇಜಸ್ಗೆ VTU ಹೇಳಿರುತ್ತೆ. ಈ ಟೆಕ್ಸ್ಟ್ ಬುಕ್ ಇದೆ, ಇಷ್ಟ್ರಾಗಿಂದ ನೀವು ಕ್ವಶನ್ಸ್ ಅನ್ನ ಕೇಳ್ಬೇಕಾ, ಟೀಚರ್ಸಿಗೆ ಕೂಡ ಇಷ್ಟ ನೀವು ಕಲ್ಸಕ್ ಹೇಳ್ರಿ. ಫೈನ್. AI ಇದ್ದಿದ್ BI ಆದ್ರೂ ಅವ್ರು AI ನಾಗ ಉಳಿತಾರ. ಅದು ಒಂದು ಡಿಸ್ಅಡ್ವಾಂಟೇಜ್ VTU ಅಫಿಲಿಯೇಟೆಡ್ ಕಾಲೇಜಸ್ನಾಗ. The whatever syllabus is there, it changes very slowly. Usually it takes 4 to 5 years of time. Okay? VTU autonomous ಅಲ್ಲಿ designed by the college itself. Okay? Autonomous college ಅಲ್ಲಿ ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ, ಪಟ್ ಅಂತ ಆಟೋನಮಸ್ ಕಾಲೇಜ್ ಚೇಂಜ್ ಮಾಡ್ಬಿಡುತ್ತೆ. ಇಲ್ಲಪ್ಪ ಈ ಟೆಕ್ಸ್ಟ್ ಬುಕ್ ಅನ್ನ ಔಟ್ಡೇಟೆಡ್ ಇದೆ, ಚೇಂಜ್ ಮಾಡೋಣ.
ಸೊ ಅಲ್ಲಿ ಏನಾಯ್ತು, ಆ ಬ್ಯಾಚ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ ಗೆ ಸ್ಕಿಲ್ ಡೆವಲಪ್ ಆಯ್ತು. ದೇ ಆರ್ ಇನ್ ಮ್ಯಾಚ್ ವಿತ್ ದ ಟೆಕ್ನಾಲಜಿ. ಅರ್ಥ ಆಯ್ತಾ? ದಟ್ ಈಸ್ ದ ರೀಸನ್ ಐ ಆಮ್ ಟೆಲಿಂಗ್ ಯು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳಿ. ಫೈನ್. ಅಪ್ಡೇಟ್ ಫ್ರೀಕ್ವೆಂಟ್ಲಿ ಬೇಸ್ಡ್ ಆನ್ ಇಂಡಸ್ಟ್ರಿಯಲ್ ಟ್ರೆಂಡ್ಸ್. ಇಂಡಸ್ಟ್ರಿ ಅಥವಾ ಟೆಕ್ನಾಲಜಿಕಲ್ ಟ್ರೆಂಡ್ಸ್ ಏನ್ ನಡಿಲಿಕ್ಕತ್ತದ, ಬೇಸ್ಡ್ ಆನ್ ದಟ್ ದೇ ವಿಲ್ ಅಪ್ಡೇಟ್ ಇಟ್. ಫೈನ್. ಪ್ರೈವೇಟ್ ಯೂನಿವರ್ಸಿಟಿ ಫುಲ್ಲಿ ಇಂಡಿಪೆಂಡೆಂಟ್ ಕರಿಕ್ಯುಲಮ್. ಫೈನ್. ಯಾರು ಈ ಕಡೆ ಫೈನ್ ಏನು ಪಿನ್ ಮಾಡುವಂಗಿಲ್ಲ. ಇಟ್ ಈಸ್ ಫುಲ್ಲಿ ಇಂಡಿಪೆಂಡೆಂಟ್ ಕರಿಕ್ಯುಲಮ್. ಆ ಟೀಚರ್ಸ್ ಏನಿರ್ತಾರೆ ಅವ್ರು ಏನ್ ಹೇಳ್ತಾರೆ ಅದನ್ನೇ ಡನ್. ಫುಲ್ ಅಂಡ್ ಫೈನಲ್. highly dynamic and tech driven. Clear? It will be most advanced. Fine. ಇವಾಗ 6 months ಆದ್ಮೇಲೆ ಅವ್ರಿಗೆ ಅನ್ಸಿತ್ತು ಇಲ್ಲಪ್ಪ ಈ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ನಾಗ ಇದನ್ನ ಮಿಸ್ ಮಾಡಿದಾರ, ಸೆಕೆಂಡ್ ಇಯರ್ ನಾಗ ಮತ್ತೆ ಇನ್ಕ್ಲೂಡ್ ಮಾಡ್ಬಿಡ್ತಾರ ಆ ರೀತಿ. ಬಟ್ ಇಲ್ಲಿ ಆ ರೀತಿ ಆಗಲ್ಲ. ಕ್ಲಿಯರ್? ಡನ್ ಅದ? ಎಸ್. ಮೂವಿಂಗ್ ಆನ್ ನೆಕ್ಸ್ಟ್ ವಿ ಹ್ಯಾವ್ ಎಕ್ಸಾಮ್ಸ್ ಅಂಡ್ ಇವ್ಯಾಲ್ಯೂಯೇಷನ್. ಕ್ಲಿಯರ್? Now when we talk about VTU affiliated colleges, question papers set and evaluated externally by VTU board. Clear? ಆ ಕಾಲೇಜಸ್ ನಾಗ ಇನ್ ದಟ್ ಅಫಿಲಿಯೇಟೆಡ್ ಕಾಲೇಜಸ್ ಕ್ವಶನ್ ಪೇಪರ್ಸ್ VTU ಬೆಳಗಾವಿ ಅವ್ರು ಸೆಟ್ ಮಾಡ್ತಾರ. ಅವ್ರ ಏನ್ ಕ್ವಶನ್ ಪೇಪರ್ ಕಳ್ಸಿಕೊಡ್ತಾರ ಅದನ್ನೇ ಅವರು ಇವ್ಯಾಲ್ಯೂಯೇಷನ್ ಮಾಡ್ತಾರ. VTU ಆಟೋನಮಸ್ ಅಲ್ಲಿ ಕ್ವಶನ್ ಪೇಪರ್ಸ್ ಆರ್ ಸೆಟ್ ಅಂಡ್ ಇವ್ಯಾಲ್ಯೂಯೇಟೆಡ್ ಇಂಟರ್ನಲಿ ಬೈ ಕಾಲೇಜ್ ಫ್ಯಾಕಲ್ಟೀಸ್. ಕಾಲೇಜ್ ಫ್ಯಾಕಲ್ಟೀಸ್ ಏನ್ ಕಲಿಸ್ತಾರ ಅದ್ರ ಬೇಸಿಸ್ ಮ್ಯಾಗ ನಿಮ್ಗೆ ಕ್ವಶನ್ ಪೇಪರ್ ಅನ್ನ ಕಳ್ಸಿಕೊಡ್ತಾರೆ. ಇಲ್ಲೇನಾಗ್ಬೋದಾ, ನಿಮ್ ಕಾಲೇಜಿಗೆ ಹೋಗ್ತೀರಿ, ಕರೆಕ್ಟ್, ಒಂದ್ 2 ಟಾಪಿಕ್ ನಿಮ್ಗೆ ಇಂಜಿನಿಯರಿಂಗ್ ಸಿಲೆಬಸ್ ವಾಸ್ಟ್ ಇರ್ತದ, ಒಂದ್ 2-3 ಟಾಪಿಕ್ ಬಿಟ್ಬಿಟ್ರ ಅಂತ ತಿಳ್ಕೊರಿ. ಬಟ್ ಕ್ವಶನ್ಸ್ ಬಂತಂದ್ರೆ ಏನ್ ಮಾಡ್ತೀರಿ, ಯಾರಿಗ್ ಕ್ವಶನ್ ಮಾಡ್ತೀರಿ? ಯಾರಿಗೂ ಮಾಡಕ್ ಬರಂಗಿಲ್ಲ. ಬಿಕಾಸ್ VTU ಆಲ್ರೆಡಿ ಹೇಳಿರ್ತದ ಇಷ್ಟ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ. ಮಾಡಿದ್ರ ವೆಲ್ ಅಂಡ್ ನೈಸ್, ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇಲ್ಲ, ಹಂಗ ಆಗಲ್ಲ. ಆಟೋನಮಸ್ ಕಾಲೇಜ್ ಅಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದ್ರೆ ವಾಟ್ ಎವರ್ ದ ಕ್ವಶನ್ ಪೇಪರ್ಸ್ ಆರ್ ದೇರ್ ಇಂಟರ್ನಲಿ ಫ್ಯಾಕಲ್ಟಿ ಸೆಟ್ ಮಾಡಿ ಅವರೇ ಕರೆಕ್ಟ್ ಮಾಡ್ತಾರೆ. ಓಕೆ. ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕೂಡ ಸೇಮ್, ಎಂಟೈರ್ಲಿ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಅಂಡ್ grading system will be there. Moving on next, results and valuation. Results and valuation. Clear? Often prone to delay. Whatever the VTU affiliated colleges alli salpa delay agutte, strict or rigid evaluation patterns will be there. Clear? VTU autonomous alli fast results are relatively flexible fair marking system irutte. Fine. ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ವೆರಿ ಫಾಸ್ಟ್ ರಿಸಲ್ಟ್ ಅಂಡ್ ಸ್ಟ್ರೀಮ್ ಲೈನ್ಡ್ ಅಕಾಡೆಮಿಕ್ ಕ್ಯಾಲೆಂಡರ್. ಅಂದ್ರೆ ಒಂದು ಕ್ಯಾಲೆಂಡರ್ ನ ಏನ್ ಅಕಾಡೆಮಿಕ್ ಕ್ಯಾಲೆಂಡರ್ ಹಾಕಿರ್ತಾರೆ ಅದ್ರ ಪ್ರಕಾರನೇ ಹೋಗ್ತಾ ಇರುತ್ತೆ. ಕ್ಲಿಯರ್? ಮೂವಿಂಗ್ ಆನ್ ನೆಕ್ಸ್ಟ್, ಫೀ ಸ್ಟ್ರಕ್ಚರ್. ನಾವು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಫೀ ಸ್ಟ್ರಕ್ಚರ್ ಅನ್ನ ನೋಡಿ. ಲೋವೆಸ್ಟ್ ಅದ VTU affiliated colleges will have the lowest fees regulated strictly by the government, that is KE and CET norms. KE ದವರು ಏನ್ ನಾರ್ಮ್ಸ್ ಅನ್ನ ಕೊಟ್ಟಿರ್ತಾರೆ, based on that only the fees will be there. VTU autonomous ಅಲ್ಲಿ ಲಿಟಲ್ ಬಿಟ್ ಮಾಡರೇಟ್ ಟು ಹೈ ಇಟ್ ವಿಲ್ ಬಿ. ಕಾಲೇಜ್ ಫೀಸ್ ಅಂತೂ ಸೇಮ್ ಇರ್ತದ, ಉಳ್ಕಿದ ಎಕ್ಸ್ಟ್ರಾ ಫೀಸ್ ಏನದ ಫೈನ್, ದಟ್ ಇಸ್ ನಿಮ್ದು ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ದಿಸ್ ರಿಸರ್ಚ್ ಲ್ಯಾಬ್ ಫೆಸಿಲಿಟಿ ಫೀಸ್, ಆ ಫೀಸ್, ಸ್ಪೋರ್ಟ್ಸ್ ಫೀಸ್, ನಾನ್ ಅಕಾಡೆಮಿಕ್ ಫೀಸ್ ಏನಿರ್ತಾವ ಜಾಸ್ತಿ ಇರ್ತದ. ಕ್ಲಿಯರ್? ಹೈಯರ್ ದೆನ್ ಅಫಿಲಿಯೇಟೆಡ್ ಡ್ಯೂ ಟು ಆಟೋನಮಿ ಚಾರ್ಜಸ್. ಬಿಕಾಸ್ ಈ ಆಟೋನಮಸ್ ಕಾಲೇಜಸ್ ಏನದ VTU ಗ ಎಕ್ಸ್ಟ್ರಾ ರೊಕ್ಕ ಕೊಡ್ಬೇಕಾಗ್ತದ. ಒಂದು ಕಾಲೇಜ್ ಅದ, after 10 to 15 years only it can become autonomous. Minimum number of students ಇರಬೇಕು. ಅಷ್ಟು ಮಿನಿಮಮ್ ಸ್ಟೂಡೆಂಟ್ಸ್ ಏನದಾರ, ದೇ ಶುಡ್ ಕ್ವಾಲಿಫೈ ಮಿನಿಮಮ್ ನಂಬರ್ ಆಫ್ ಮಾರ್ಕ್ಸ್, CGPA ಬರಬೇಕು. ಓವರ್ ಆಲ್ ಪರ್ಫಾರ್ಮೆನ್ಸ್ NAC ಅನ್ನ ಕಂಡಕ್ಟ್ ಮಾಡ್ತದೆ. ದೇ ಶುಡ್ ಕ್ವಾಲಿಫೈ ದಟ್. ಕ್ಲಿಯರ್? ಹೈಯರ್ ದೆನ್ ಅಫಿಲಿಯೇಟೆಡ್ ಡ್ಯೂ ಟು ಆಟೋನಮಿ ಚಾರ್ಜಸ್ ಥ್ರೂ KCET regulated fees will be considered. KCET ಇದ್ರ ಈ ಕಾಲೇಜಸ್ ನಾಗ ಅಂದ್ರೆ ಪ್ರಾಪರ್ ನಿಮ್ ರ್ಯಾಂಕ್ ಇದ್ರ ಈ ಕಾಲೇಜಸ್ ನಾಗ ರೆಗ್ಯುಲೇಟೆಡ್ ಫೀಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. Okay, moving on next, when we move on to private university over here, it is highest. Obviously private university fees are highest. Oh sorry. Okay, private university charges enada, it will be highest students over here. Why? Independent fee structure will be there. Independent fee structure will be there, especially via management quota. Okay, most of the admissions whatever are there over here will be done by what? Your management quota over here. Moving on next ನೋಡಿ, ಡಿಗ್ರಿ ಅವಾರ್ಡೆಡ್ ಬೈ. ಇವಾಗ ಎಸ್ ಸರ್ ನಾವು 4 ಇಯರ್ ಡಿಗ್ರಿಯನ್ನ ಮುಗಿಸಿದೇವಿ, ಯಾರು ನಮ್ ಡಿಗ್ರಿ ಕೊಡ್ತಾರೆ? VTU ಅಫಿಲಿಯೇಟೆಡ್ ಕಾಲೇಜ್ ಇದ್ರ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ನಮ್ ಬೆಳಗಾವಿದಾಗ ಅದ, ಅವ್ರು ನಿಮ್ ಕೊಡ್ತಾರ. ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ವಿತ್ ಕಾಲೇಜ್ ನೇಮ್ ಮೆನ್ಷನ್ಡ್ ಇನ್ VTU autonomous. ಕಾಲೇಜ್ ನೇಮ್ ಮೆನ್ಷನ್ ಇರ್ತದ, ಬಟ್ ಡಿಗ್ರಿ ವಿಲ್ ಬಿ ಅವಾರ್ಡೆಡ್ ಬೈ VTU. ಪ್ರೈವೇಟ್ ಯೂನಿವರ್ಸಿಟಿನಾಗ ವಾಟ್ ಎವರ್ ದ ಪ್ರೈವೇಟ್ ಯೂನಿವರ್ಸಿಟಿ ಇಸ್ ದರ್, ದ ನೇಮ್ ಇಟ್ ಸೆಲ್ಫ್ ವಿಲ್ ಬಿ ದರ್. ಮೂವಿಂಗ್ ಆನ್ ಟು ದ ಲಾಸ್ಟ್ ಥಿಂಗ್, ದಟ್ ಇಸ್ ನಥಿಂಗ್ ಬಟ್ ವಾಟ್? ಟಾಪ್ ಕಾಲೇಜಸ್. ಕ್ಲಿಯರ್? ಈಗ ನೋಡ್ರಿ, VTU ಅಫಿಲಿಯೇಟೆಡ್ ನಾಗ BIT ಅದ, RN Shetty ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದ, MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದ,
These are all VTU affiliated colleges. Fine. VTU autonomous naga namdu RV College of Engineering, top college, BMS College of Engineering and Ramaya College of Engineering, MSRIT. Clear? ಅದಕ್ಕೆ ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ, ವಾಟ್ ಎವರ್ ದೇ ಆರ್ ಕಾಲೇಜ್ ಟಾಪ್ ಯಾಕೆ ಬರ್ಲಿಕ್ಕತ್ತಿದಾರ, ಅವ್ರದ್ದು ಸಿಲೆಬಸ್ ಅದ, ಪ್ಲೇಸ್ಮೆಂಟ್ ಜಾಸ್ತಿ ಆಗತ್ತವ, ಕಂಪ್ನೀಸ್ ಅಲ್ಲೇ ಜಾಸ್ತಿ ಹೋಗ್ತಾವ, ಬಿಕಾಸ್ ಇಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಓದಿರ್ತಾರ. ಕರೆಕ್ಟ್ ಅವ್ರು ಅಕಾರ್ಡಿಂಗ್ ಟು ದ ವಾಟ್ ಎವರ್ ಹೊಸ ಸಿಲೆಬಸ್ ಅದ, ಥ್ರೂ ದ್ಯಾಟ್ ದೇ ವಿಲ್ ಬಿ ವಾಟ್ ಇವಾಲ್ವ್. ಕ್ಲಿಯರ್? ಆ ರೀತಿ ತಿಳ್ಕೊಬಹುದು. When we move on to private university, Press University, other PES University, Manipal Institute of Technology, and then we have Reva University. All they have, these are separate entrances. Engineering ranks na consider madangilla. Clear? Okay. So students, with this, I hope it is clear that ನಿಮ್ಗೆ KCET results ಬರೋಕ್ಕಿಂತ ಮುಂಚೆ ಬಹಳಷ್ಟೊಂದು ಟಾಪಿಕ್ಸ್ ಏನದ ರಿಲೇಟೆಡ್ ಟು ಇಟ್ ಮೈಟ್ ಬಿ ಟು ಯೋರ್ ರಿಸಲ್ಟ್ಸ್. ಕ್ಲಿಯರ್? ಅಥವಾ ನೀವು ಯಾವ ಕಾಲೇಜನ್ನ ನೀವು ಸಿಲೆಕ್ಟ್ ಮಾಡಬೇಕು, ನೀವು ಕಾಲೇಜ್ ಸಿಲೆಕ್ಟ್ ಮಾಡಿದ್ರೆ ಹೌ ದ ಥಿಂಗ್ಸ್ ವಿಲ್ ಡಿಫರ್ ಫ್ರಮ್ VTU affiliated, VTU autonomous to private colleges. ಇದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಐಡಿಯಾ ಸಿಕ್ಕೈತಿ ಅಂತ ತಿಳ್ಕೊತೀನಿ. ಅಲಾಂಗ್ ವಿತ್ ದಟ್ ಈ ವೀಕ್ ರಿಸಲ್ಟ್ ಬರ್ಲಿಕ್ಕತ್ತದ. ನಾವು ನಮ್ದು PW ಕನ್ನಡದು ಎಂಟೈರ್ ನಿಮ್ಗೆ ಪ್ರಾಮಿಸ್ ಮಾಡಿದೇವಿ ಸ್ಟಾರ್ಟಿಂಗ್ ಇಂದಾನೆ, ವಿಜಯೋತ್ಸವನ್ನ ನಾವು ಗ್ರ್ಯಾಂಡ್ ಆಗಿ ಸೆಲಿಬ್ರೇಟ್ ಮಾಡ್ಬೇಕಂತ ಇದೀವಿ ಈ ಟೈಮ್. ಫೈನ್, ನೀವು ಇಮ್ಯಾಜಿನ್ ಮಾಡಲ್ಲ ಆ ರೀತಿ ಗ್ರ್ಯಾಂಡ್ ಅನ್ನ ಸೆಲಿಬ್ರೇಟ್ ಮಾಡ್ಬೇಕಂತ ಇದೀವಿ. ಸೊ ಆ ರಿಸಲ್ಟ್ ಸೆಲಿಬ್ರೇಷನ್ ಗೆ ನೀವೇನಾದ್ರೂ ಜಾಯಿನ್ ಆಗ್ಬೇಕಂದ್ರೆ ಈ QR ಕೋಡ್ ಅನ್ನ ಸೈನ್ ಮಾಡಿ ಅಂಡ್ ಗೂಗಲ್ ಡಾಕ್ ಫಾರ್ಮ್ ಅನ್ನ ಕ್ಲಿಯರ್ ಫಿಲ್ ದ ಫಾರ್ಮ್. ಕ್ಲಿಯರ್? ಇವಾಗ ನೀವು ಹೇಳ್ತೀರಿ ಸರ್ ನಮ್ಗೆ ಯಾಕೆ ಕರ್ದಿಲ್ಲ ಅಂತ ಹೇಳಿ, ಹೌದಾ ಇಲ್ಲ? ಯು ಪೀಪಲ್ ವಿಲ್ ಟೆಲ್ ದಟ್ ಸರ್ ನಮ್ಗೆ ಯಾಕೆ ನೀವು ಕರ್ದಿಲ್ಲ ನಿಮ್ ಸೆಲಿಬ್ರೇಷನ್ಗೆ, ನೀವು ಫಾರ್ಮ್ ಫಿಲ್ ಮಾಡಿಲ್ಲ ಅಂದ್ರೆ ನಿಂಗೆ ಹೆಂಗ್ ಕರೀಲಿಯಪ್ಪ ನನ್ನ. ಫೈನ್. ಸೊ ಈ QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡ್ಕೋಬಹುದು. ಫಿಲ್ ದ ಫಾರ್ಮ್, ಅವರ್ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು. ಓಕೆ, ಅವರ್ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು. ಫೈನ್, ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್. ಕ್ಲಿಯರ್? ದಿಸ್ ಇಸ್ ಅ ಗೂಗಲ್ ಫಾರ್ಮ್ ಲಿಂಕ್, ಅಲ್ಲಿಂದ ನೀನು ಇದನ್ನ ಫಿಲ್ ಮಾಡ್ಕೋಬಹುದು. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ನಿಂಗೆ ಏನ್ ಡೀಟೇಲ್ಸ್ ಅನ್ನ ನಾನು ಕೊಟ್ಟಿದ್ದೀನಿ, ವಾಟ್ ಆಲ್ ದ ಡೀಟೇಲ್ಸ್ ಐ ಹ್ಯಾವ್ ಗಿವನ್ ಟು ಯು, ದಟ್ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ಇವಾಗ ನಿನ್ನ ವರ್ಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಯಾವ ಕಾಲೇಜನ್ನ ಪ್ರಿಫರೆನ್ಸ್ ಲಿಸ್ಟ್ ಅಲ್ಲಿ ಇರ್ತೀಯಾ, ಪ್ರಿಫರೆನ್ಸ್ ಕಾಲೇಜ್ ಅನ್ನ ಅಲ್ಲಿ ಪ್ರಿಫರೆನ್ಸ್ ಬ್ರಾಂಚ್ ಅನ್ನ ಏನ್ ಇಡ್ತೀಯಾ, ನಿನ್ ಜವಾಬ್ದಾರಿ ಸ್ಟಾರ್ಟ್. ಅದಕ್ಕೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ ಒಂದ್ಸತಿ ರಿಸಲ್ಟ್ಸ್ ನ ಬರ್ಲಿ. ಸೊ ಟಿಲ್ ದೆನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ whatever this strategy video is there, it is helpful to you. Next video ಅಲ್ಲಿ ಮತ್ತೆ ಸಿಗೋಣ. Till then take care. Thank you my dear students and have a wonderful day.